ಜನಸ್ನೇಹಿ ಪೊಲೀಸ್ ಇಲಾಖೆ ಮಾಡುವ ನಿಟ್ಟಿನಲ್ಲಿ ಸಮಾಜದ ಎಲ್ಲ ವರ್ಗದವರ ಸಹಕಾರ ಅಗತ್ಯವಿದೆ. ತಾಲೂಕಿನಲ್ಲಿ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸರ ಮತ್ತು ಸಮಾಜದ ಮುಖಂಡರ ಸೌಹಾರ್ದ ವೇದಿಕೆಯನ್ನು ನಿರ್ಮಾಣ ಮಾಡಿ ಅಪರಾಧ ತಡೆಗಟ್ಟುವ ಕೆಲಸ ಮಾಡಲಾಗುವುದು ಎಂದು ಡಿವೈಎಸ್ಪಿ ದತ್ತಾತ್ರೇಯ ಕಾರ್ನಾಡ್ ಹೇಳಿದರು. ಅವರಿಂದು ತಮ್ಮ ಕಚೇರಿಯಲ್ಲಿ ಅಪರಾಧ ತಡೆ ಮಾಸಾಚರಣೆಯ ಅಂಗವಾಗಿ ನಡೆದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಅಪರಾಧ ತಡೆಯುವ ನಿಟ್ಟಿನಲ್ಲಿ ಸೌಹಾರ್ದ ವೇದಿಕೆ ನಿರ್ಮಾಣಕ್ಕೆ ಯೋಜಿಸಲಾಗಿತ್ತು. ಅದನ್ನು ಶೀಘ್ರವೇ ಅನುಷ್ಠಾನಕ್ಕೆ ತರುವ ನಿಟ್ಟಿನಲ್ಲಿ ಮುನ್ನಡೆಯೋಣ. ಜಾತಿಗಳ ಮಧ್ಯೆ ದ್ವೇಷ ಹರಡದಂತೆ ತಡೆಯುವಲ್ಲಿ ಜನರ ಸಹಕಾರ ಇದ್ದಲ್ಲಿ ಯಾವುದೇ ರೀತಿಯ ಗಲಾಟೆಯನ್ನು ಸಮುದಾಯ ಮತ್ತು ಜಾತಿಗಳಿಗೆ ಹಬ್ಬುವುದನ್ನು ತಡೆಗಟ್ಟಬಹುದಾಗಿದೆ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಶಾಂತಿ ಕದಡುವಂತಹ ಘಟನೆಗಳು ವರದಿಯಾಗುತ್ತಲೇ ಇರುತ್ತವೆ. ಆದರೆ ಯಾರೂ ಕಾನೂನನ್ನು ಕೈಗೆತ್ತಿಕೊಳ್ಳುವ ಕೆಲಸ ಮಾಡಬಾರದು. ಆ ರೀತಿಯ ಯಾವುದೇ ಘಟನೆಗಳು ಗಮನಕ್ಕೆ ಬಂದರೆ ಕೂಡಲೇ ನಮ್ಮ ಇಲಾಖೆಗೆ ತಿಳಿಸಬೇಕು. ಸಮುದಾಯದ ಸಹಕಾರವಿದ್ದರೆ ಮಾತ್ರ ಶಾಂತಿ ಸೌಹಾರ್ದತೆ ಸಾಧ್ಯವಾಗುತ್ತದೆ. ಅದಕ್ಕಾಗಿಯೇ ಸೌಹಾರ್ದ ವೇದಿಕೆಯನ್ನು ಮಾಡಲಾಗುತ್ತಿದೆ. ಎಲ್ಲರ ಸಹಕಾರ ಇಲಾಖೆಯೊಂದಿಗೆ ಇರಲಿ ಎಂದು ಹೇಳಿದರು. ಅದರ ಯಾರು ಪ್ರೊವೋಕೇಟಿವ್ ಇದ್ರೆ ಅವ್ರಿಗೆ ಮಾತಾಡಿ ಭಾಷಣ ಶುರು ಮಾಡ್ತಾರೆ. ಎಲ್ಲ ಸೇರಿದ ಮೇಲೆ ಅದಕ್ಕೊಂದು ರೂಪ ಬಂದು ಘಟನೆಗಳು ಶುರು ಆಗ್ತದೆ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಅಂಥ ಘಟನೆಗಳನ್ನು ತಡೆಯೋಣ. ನಮ್ಮ ಈ ಭಾಗದ ಎಲ್ಲೂ ಅಶಾಂತಿ ಆಗದೇ ಇರಲಿ. ನಿಮ್ಮ ಸಹಕಾರ ಭಾಳ ಅವಶ್ಯಕತೆ ಇದೆ. ಎಲ್ಲ ಸಮಾಜದ ನಾಯಕರಿದ್ದಾರೆ, ತಮ್ಮ ಸಮಾಜದ ಯುವಕರಿದ್ದು ದಯಮಾಡಿ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಬಹಳಷ್ಟು ದೊಡ್ಡ ಗಲಾಟೆಗಳ ವಿಷಯ ಸಣ್ಣದೇ ಇರ್ತದೆ. ಈ ಸಂದರ್ಭ ಕೂಡ ಇದೆ. ಅಪರಾಧ ತಡೆ ಮಾಸಾಚರಣೆ ಇರುವ ಹಿನ್ನೆಲೆಯಲ್ಲಿ ಸೌಹಾರ್ದಕ್ಕೆ ಉದ್ದೇಶ ಕೂಡ ಅದೇ ಆಗಿರೋದ್ರಿಂದ ಇವತ್ತು ತಮ್ಮೆಲ್ಲ ಕರೆಸಿ ಈ ಸಂದರ್ಭದಲ್ಲಿ PSI ಸೇರಿದಂತೆ ವಿವಿಧ ಸಮಾಜದ ಮುಖಂಡರುಗಳು ಸಾರ್ವಜನಿಕರು ಭಾಗವಹಿಸಿದ್ದರು.